ನಾನು ಚರ್ಚಿಗೆ ಬರ್ತಿದ್ದಿಲ್ಲ ಅಂತ ತಿಳ್ಕೊರಿ, ಯೇಸು ಸ್ವಾಮಿಗೆ ನಂಬ್ತಿದ್ದಿಲ್ಲ ಅಂತ ತಿಳ್ಕೊರ, ನನ್ನ ಹತ್ರ ಏನೇನು ಅಭ್ಯಾಸಗಳು ಇರ್ತೀವಿ ಗೊತ್ತದನ? ಶರಿ ಕುಡಿಯೋದಿರ್ತಿತ್ತು, ಗುಟ್ಕ ತಿಂಬೋದಿರ್ತಿತ್ತು, ಮತ್ತು ಇವ್ರಿಗೆ ಶರಿ ಕುಡಿದು ರೊಕ್ಕ ಹಾಳು ಮಾಡ್ಯಾಕದಿರ್ತಿತ್ತು, ಮತ್ತು ಕೆಲವೊಂದು ಸರ್ತಿ ಹಾಸ್ಪಿಟಲ್ಗೆ ರೊಕ್ಕ ಹಾಕೋದಿರ್ತಿತ್ತು, ಇಲ್ಲಾಂದ್ರೆ ಮಂತ್ರವಾದಿಗಳ ಹತ್ರ ಹೋಗೋದಿರ್ತಿತ್ತು, ಇನ್ನು ಎಲ್ಲೆಲ್ಲೋ ರೊಕ್ಕಗಳನ್ನ ಹಾಳು ಮಾಡ್ಯಾಕ್ತಾ ಇದ್ದೆ ನಾನು. ಆದರೆ ಇವಾಗ ನಾನು ಯೇಸು ಸ್ವಾಮಿಗೆ ನಂಬಿಕೊಂಡಿದ್ದಕ್ಕ, ನನ್ನ ಚರ್ಚಿಗೆ ಬಂದಿದ್ದಕ್ಕ ನನ್ನ ಹತ್ರ ಶರಿ ಕುಡಿಯೋ ಹ್ಯಾಬಿಟ್ ಇಲ್ಲ. ಬೀಡಿ ಕುಡಿಯೋದು, ಸಿಗರೆಟ್ ಕುಡಿಯೋದಾಗ್ಲಿ, ಗುಟ್ಕ ತಿಂಬೋದಾಗ್ಲಿ, ಹಿಂಗೆ ಮಾಟ ಮಂತ್ರದವ್ರ ಬಲಿಗೆ ಹೋಗ್ಲಕ್ಕಾಗ್ಲಿ, ಹೀಗೆ ಯಾವುದೇ ಒಂದು ಹಾಸ್ಪಿಟಲ್ಗಳಾಗಿರ್ಬೋದು, ಹೀಗೆ ದೇವರು ಅನೇಕ ವಿಧವಾದ ರೀತಿಯಲ್ಲಿ ನನ್ನನ್ನು ಏನು ಮಾಡಿದ್ದಾನೆ? ಕೈದು ಕಾಪಾಡಿದ್ದಾನೆ. ಯಾಕಂತಂತಂದ್ರೆ ನಾನು ದೇವರಿಗಾಗಿ ಬದುಕ್ತಾ ಇರುವಾಗ ದೇವರು ನನ್ನ ಜೀವಿತದಲ್ಲಿ ಅನೇಕ ಅದ್ಭುತಗಳನ್ನ ನಮಗೆ ಮಾಡಿರ್ತಾನೆ. ಹೀಗೆ ಮಾಡಿದಂಥ ದೇವರಿಗೆ ನಾವು ಏನು ಮಾಡಬೇಕು?